ಬಂದ್ಬಿಟ್ಟು ಇವಾಗ ಕುಮಟಾಯಿಂದ ಸಿರ್ಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಫಾಲ್ಸ್ ಇದೆ ಫ್ರೆಂಡ್ಸ್, ಓಕೆನಾ. ಈ ಒಂದು ಫಾಲ್ಸ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ, ಯಾಕಂದ್ರೆ ಸೂಪರ್ ಆಗಿದೆ ಫಾಲ್ಸ್ ಬಂದ್ಬಿಟ್ಟು. ಈ ಒಂದು ಫಾಲ್ಸ್ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಇದು ಕಾಣಲ್ಲ, ಬಟ್ ನೋಡ್ಕೊಳ್ಳಿ, ಚೆನ್ನಾಗಿದೆ ಫಾಲ್ಸ್ ಬಂದ್ಬಿಟ್ಟು. ಹೋಗೋಣ ಬನ್ನಿ ಒಳಗಡೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ರೂಟ್ ಹೆಂಗಿದೆ ಅಂತ ಅಂದ್ರೆ ಇಲ್ಲಿ ತುಂಬಾ ಖರಾಬ್ ಆಗಿದೆ, ಸ್ವಲ್ಪ ಹುಷಾರಿಂದ ಹೋಗಿ. ಫೋನು ನನ್ನ ವಾಯ್ಸು ಸರಿಯಾಗಿ ಕೇಳಿಸಲ್ಲ, ಯಾಕಂತಂದ್ರೆ ಇಲ್ಲಿ ನೀರಿನ ಶಬ್ದ ಸಖತ್ತಾಗಿದೆ, ಮತ್ತೆ ಫಾಲ್ಸ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಹುಷಾರಿಂದ ಹೋಗಿ, ಕಾಲು ಸ್ಕಿಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲಿ ಆಲ್ರೆಡಿ ನೋಡ್ಬೋದು ನಮ್ಮ ದೋಸ್ತ್ ಮತ್ತೆ ನಮ್ಮ ಮಾವ ಆಲ್ರೆಡಿ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಮೇಲ್ಗಡೆ ಹತ್ತಿ ಹೋಗ್ತಾ ಇದ್ದೀನಿ. ತುಂಬಾ ಡೇಂಜರ್ ಆಗಿದೆ ಫಾಲ್ಸ್ ಬಂದ್ಬಿಟ್ಟು. ಇಲ್ಲಿ ನೋಡಿ ಕೆಳಗಡೆಗೆ ತುಂಬಾ ತೆಗ್ಗಿದೆ, ಹುಷಾರಿಂದ ತುಂಬಾ ಹುಷಾರಿಂದ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನೋಡ್ಬೋದು ಇದ್ದಾಗ್ತವೆ ಕಾಲು. ತುಂಬಾ ಹುಷಾರಿಂದ ಹೋಗ್ಬೇಕು, ತುಂಬಾ ರಿಸ್ಕ್ ಇದೆ. ಅದು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ವಾಯ್ಸ್ ಸರಿಯಾಗಿ ಕೇಳಿಸಲ್ಲ. ಮುಂಗಾರು ಮಳೆಯೇ ಮೇಲ್ಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಪಕ್ಕದಾಗಿದೆ ಅಂತ ಹೇಳ್ಬೋದು, ಕ್ರೇಜಿ ಆಗಿದೆ. ಕಾಡು ಮಳೆಯನು ಮಳೆಯ ನೆನಪನು ಮುಂಗಾರು ಮಳೆಯೇ ಏನು ನಿನ್ನ